ಒಂದು ಸತಿ 50 ಸ್ಟೂಡೆಂಟ್ಸು ಒಂದು ಜಾಗದಲ್ಲಿ ಸೇರಿದ್ರು. ನಾನು ಸೆಷನ್ ಕೊಡೋಕ್ಕೆ ಹೋಗಿದ್ದೀನಿ. ಆ 50 ಸ್ಟೂಡೆಂಟ್ಸು ಮುಖ ನೋಡಿದ್ರೆ ಒಬ್ಬರನ್ನು ಧ್ಯಾನ ಕಲ್ತ್ಕೊಳ್ಳೋಕ್ಕೆ ಬಂದಿಲ್ಲ. ಅದು ನೋಡಿದ ತಕ್ಷಣ ನನಗೆ ಅರ್ಥ ಆಯಿತು. ಫಸ್ಟ್ ಕ್ವಶನ್ ನಾನು ಕೇಳಿದ್ದೀನಿ ಏನಂದರೆ, ಯಾಕೆ ಇಲ್ಲಿ ಬಂದ್ರಿ ನೀವು ಅಂದರೆ, ನಮ್ಮ ಸಾರು ಫೋರ್ಸ್ ಮಾಡಿದ್ರು ಸರ್ ಧ್ಯಾನ ಕ್ಲಾಸ್ಗೆ, ಅದಕ್ಕೆ ಬಂದ್ರಿ ಅಂತ. ಅವ್ರ ಸಾರು ಹೊರಗೆ ಕೂತ್ಕೊ. ನಾನು ಒಂದು ಪ್ರಶ್ನೆ ಕೇಳಿದ್ದೆ, ಇನ್ನೂ 1 ಅವರ್ ಇದೆ ನಮಗೆ ಟೈಮ್. ಈ 1 ಅವರ್, ಈ 1 ಗಂಟೆ ಕಾಲ ನಾನು ಹೊರಗೆ ಹೋಗಿದ್ರು ನಿಮ್ಮ ಸಾರ್ ಕೇಳ್ತಾರೆ, ಏನು ಸರ್ ಧ್ಯಾನ ಆಯ್ತಾ, ನಮ್ಮ ಮಕ್ಕಳೆಲ್ಲ ಮಾಡಿದ್ರ ಅಂತ. ನೀವು ಯಾರೇ ಹೋಗಿದ್ರು ನಿಮ್ಮನ್ನು ಬಿಡಲ್ಲ. ಅಂದರೆ ನಾನು ಹೋಗೋಕ್ಕಾಗಲ್ಲ, ನೀವು ಹೋಗೋಕ್ಕಾಗಲ್ಲ. 1 ಅವರು ನಾವೆಲ್ಲರೂ ಈ ರೂಮಲ್ಲೇ ಇರಬೇಕು, ಒಪ್ಕೊಳ್ತೀರಾ ಅಂದರೆ ಎಸ್ ಸರ್ ಅಂತ. ಈ 1 ಅವರು ನೀವು ಫೋನ್ ಉಪಯೋಗಿಸ್ತಿರೂ ನಿಮ್ಮ ಸಾರ್ ಬಂದು ನೋಡಿದ್ರೆ ನಿಮ್ಮ ಕತೆ ಮುಗ್ದೋಯ್ತು. ನಾನು ಸುಮ್ಮನೆ ಕೂತ್ಕೊಂಡಿದ್ರು ನಿಮ್ಮ ಸಾರ್ ನನ್ನನ್ನು ಬೈತಾರೆ. ಏನು ಮಾಡೋಣ ನೀವೇ ಹೇಳಿ ಸರ್ ಅಂದರು. ಈ 1 ಅವರು ನಿಮಗೆ ಬೋರ್ ಆಗಲ್ಲ. ಈ 1 ಅವರು ನಾವು ಧ್ಯಾನನೂ ಮಾಡ್ತೀವಿ, ಎಷ್ಟೋ ವಿಷಯಗಳು ಕಲ್ತೀವಿ. ಈ 1 ಅವರು ಇದೆ, ನಾವು ಸ್ಪೆಂಡ್ ಮಾಡಲೇಬೇಕು. ಆದರೆ ಚಾಯ್ಸ್ ನಮ್ಮ ಹತ್ರ ಇದೆ. ಈ 1 ಅವರು ಯೂಸ್ಫುಲ್ ಆಗಿ ಮಾಡ್ಬೋದು, ಇಲ್ಲಾಂದರೆ ಯೂಸ್ಲೆಸ್ ಆಗಿ ಮಾಡ್ಬೋದು. 1 ಅವರ್ ನನಗೆ ಕೊಟ್ಬಿಡಿ ಅಂತ ಕೇಳಿದ ತಕ್ಷಣ 50 ಜನ ಒಪ್ಕೊಂಡಿದ್ರು. ಡೋರ್ ಲಾಕ್ ಆಗಿದೆ, ಹೊರಗೆ ಹೋಗಿದ್ರೆ ಸಾರ್ ಚೇರ್ ಹಾಕೊಂಡು ಕೂತ್ಕೊಂಡಿದ್ರು. ಏನು ಮಾಡೋಣ ಗೊತ್ತಿಲ್ಲ. 1 ಅವರ್ ಓಕೆ ಸರ್ ನೀವು ಏನೇ ಹೇಳಿದ್ರು ನಾವು ಮಾಡ್ತೀವಿ ಅಂತ ಫಸ್ಟ್ ಏನು ಮಾಡಿದ್ರು ಅಂದರೆ, ಅವ್ರ ಭಾವನೆಗಳು, ಮನಸ್ಸು, ಈ ಶರೀರನು ಅಲೈನ್ಮೆಂಟ್ಗೆ ತಗೊಂಡು ಬಂದಿದ್ದು ಯೋಗ. ಅವಾಗ ಕೇಳಿದ್ರು. ಅವಾಗ ಒಂದು 40 ನಿಮಿಷ ನನ್ನ ಲೈಫ್ ಎಕ್ಸ್ಪೀರಿಯನ್ಸಸ್ ನಾನು ಹೇಳ್ತಾ ಬಂದಿದ್ದೀನಿ. ಒಬ್ಬ ಸ್ಟೂಡೆಂಟ್ ಆಗಿ ನಾನು, ಒಬ್ಬ ಫ್ರೆಂಡ್ ಆಗಿ ಮನೆಯಲ್ಲಿ ನನಗೆ ನನ್ನ ಲೈಫಲ್ಲಿ ಬಂದಿರೋ ಪ್ರತಿಯೊಂದು ಪ್ರಾಬ್ಲಮ್ಸು, ಇಶ್ಯೂಸು ಏನು, ಅವಾಗ ನನ್ನ ಭಾವನೆಗಳು ಹೆಂಗಿದೆ, ಧ್ಯಾನ ಮಾಡಿದ ಮೇಲೆ ಏನಾಯಿತು, ಅವಾಗ ನನ್ನ ಆಲೋಚನೆ ಹೆಂಗಿದೆ, ಧ್ಯಾನ ಮಾಡಿದ ಮೇಲೆ ಏನಾಯಿತು, ನನ್ನ ಥರ್ಡ್ ಎಕ್ಸ್ಪೀರಿಯನ್ಸ್, ಇದೆಲ್ಲ ಹೇಳ್ತಾ ಬಂದಿದ್ರೆ 40 ನಿಮಿಷ 4 ಕ್ಷಣ ಥರ ಹೋಗಿದೆ. ಅದು ನಾನು ಇವತ್ತು ತನಕ ಎಷ್ಟೋ ಸಾವಿರ ಕ್ಲಾಸಸ್ ಹೇಳಿರ್ಬೋದು, ಬಟ್ ಆ ಕ್ಲಾಸ್ ನನಗೆ ನೆನಪಿದೆ. ಯಾಕೆ ಅಂದರೆ ಅಲ್ಲಿ ನಾನು ಫಸ್ಟು ಅವ್ರನ್ನೇ ಅಲೈನ್ಮೆಂಟ್ ಮಾಡಿದ್ದೀನಿ. ಆ ಕ್ಲಾಸ್ ನನಗೆ ಇನ್ನೂ ನೆನಪಿದೆ. ಒನ್ ಆಫ್ ದ ಬೆಸ್ಟ್ ಕ್ಲಾಸ್ ಅಂತ ಹೇಳ್ಬೋದು. ಯಾಕೆಂದರೆ 50 ಜನ ನಾನು ಏನು ಹೇಳಿದ್ನೋ ಕೇಳಿದ್ರು ಸಂಪೂರ್ಣವಾಗಿ.